ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ ಫ್ರೆಂಡ್ಸ್? ನೋಡಿ, ಇವತ್ತು ನನ್ನ ಮನೇಲಿ ಏನು ಮಾಡಿದ್ದೀನಿ ಅಂತ ಅಂದರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮಗೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಅಂದ್ರೆ ನಂದು ಸ್ವಲ್ಪ ವಾಯ್ಸು ನಿಮಗೆ ಗೊತ್ತು, ಅಲ್ಲೇ 3-4 ಡೇಸಿಂದ ಯಾಕೋ ಗಂಟಲೆಲ್ಲ ಕಟ್ಕೊಂಡಂಗೆ ಆಗಿದೆ ಫ್ರೆಂಡ್ಸ್. ಏನು ಮಾಡೋದು, ಈ ವೆದರ್ಗೆ ಅಂತಲೂ ಗೊತ್ತಿಲ್ಲ, ಯಾಕೆ ಅಂತಲೂ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ನಿನ್ನೆಯಿಂದಲೂ ಫ್ರೆಂಡ್ಸ್ ನಾನು ಅರಿಶಿಣ ಪುಡಿ ಮತ್ತು ಸುಣ್ಣ ಹಾಕ್ಕೊಂಡು ಮುಖಕ್ಕೆಲ್ಲ ಹೀಟ್ ತಗೋತಾಯಿದ್ದೀನಿ, ಸ್ಟೀಮ್ ತಗೋತಾಯಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಬ್ಲ್ಯಾಕ್ ಕಾಫಿ ಕುಡಿತೀನಿ. ಮತ್ತು ಇನ್ನು ಸಾಲ್ಟು ಲೆಮನ್ ಹಾಕ್ಕೊಂಡು ಫ್ರೆಂಡ್ಸ್ ನಾನು ಹೀಟ್ ತಗೋತಾಯಿದ್ದೀನಿ ಫ್ರೆಂಡ್ಸ್. ನಾನು ರಜಾ ಹಾಕಬೇಕು, ಆದರೆ ಏನು ಮಾಡೋದು, ಸೂಪರ್ವೈಸರು ರಜದಲ್ಲಿದ್ದರು. ನೋಡೋಣ ಫ್ರೆಂಡ್ಸ್, ಆದರೆ ನಾಳೆ ರಜೆ ತಗೋತೀನಿ. ಯಾಕಂದ್ರೆ ಒಂದು ರೆಸ್ಟ್ ಮಾಡಬೇಕು ಅನ್ನಿಸ್ತಾ ಇದೆ. ಎನಿ ಟೈಮ್ ಕೆಲಸ ಮಾಡ್ತಾನೆ ಇರ್ತೀವಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋವನ್ನು ನೋಡ್ತಾ ಇದ್ದಾರೆ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಡೈಲಿ ಕೆಲಸ ಮಾಡೋರ ಕಷ್ಟ ನಿಮಗೆ ಗೊತ್ತೇ ಇರುತ್ತೆ. ನಾವು ಇಲ್ಲೂ ಮಾಡಬೇಕು ಮತ್ತು ಕೆಲಸಕ್ಕೂ ಎಲ್ಲನೂ ರೆಡಿ ಮಾಡ್ಕೋಬೇಕು. ಹಂಗಾಗಿ ಫ್ರೆಂಡ್ಸ್ ಡೈಲಿ ಒಂದೊಂದು ತಿನ್ನಲೇಬೇಕಲ್ಲ, ಏನಾದ್ರೂ ನಾಷ್ಟಾನ. ನೀವಾದರೂ ಅಷ್ಟೇ, ನಾನಾದರೂ ಅಷ್ಟೇ. ಇನ್ನು ಫ್ರೆಂಡ್ಸ್ ನೋಡಿ, ಇವತ್ತು ನನ್ನ ಮನೇಲಿ ನಾಷ್ಟ ಆಲೂಗೆಡ್ಡೆ ಮತ್ತು ನೋಡಿ ಫ್ರೆಂಡ್ಸ್, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಪಾಲಕ್ನ ಹಾಕಿ ಫ್ರೆಂಡ್ಸ್. ಏನಿಲ್ಲ, ನೀವು ಈಸಿಯಾಗಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಏನಿಲ್ಲ, ಇದನ್ನು ನೀವು ಈಸಿಯಾಗಿ ಮಾಡ್ಬೋದು. ಫಸ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಸಾಸಿವೆ ಜೀರಿಗೆ ಮಾಮೂಲಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಆಮೇಲೆ ಕ್ಯಾಪ್ಸಿಕಮ್ಮು ಟೊಮೊಟೊ ಅಷ್ಟೇ ಮಾಡೋಣ ಅಂದ್ಕೊಂಡ ಮೇಲೆ ಅಂಗಡಿಗೆ ಹೋದೆ ಫ್ರೆಂಡ್ಸ್. ಆಲೂಗೆಡ್ಡೆ ತೊಗೊಂಡು ಬಂದೆ, ಅದಕ್ಕೆ ಆಲೂಗೆಡ್ಡೆನೂ ಹಾಕಿದ್ದೀನಿ. ಅದೆಲ್ಲನೂ ಹಾಕಿದ್ಮೇಲೆ ಫ್ರೆಂಡ್ಸ್, ನೀವು ಯಾವ ಸಾಂಬಾರು ಪುಡಿ ಮಾಡ್ತೀರಾ ಅದನ್ನು ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ತೆಂಗಿನಕಾಯಿ ತುರಿದಾಕಿ, ನಾನು ಪನ್ನೀರ್ ಇತ್ತಲ್ಲ ಅಂತ ಅದರೊಳಗಡೆ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ನಿಮಗೆ ಹೇಳಾಯಿತು. ಇದನ್ನಲ್ಲಿ ಕ್ಲೋಸ್ ಮಾಡಿ ಇಡೋಣ. ಇನ್ನು ಫ್ರೆಂಡ್ಸ್, ಇಲ್ಲಿ ಜ್ಯೂಸು ಫ್ರೆಂಡ್ಸ್ ಬೀಟ್ರೋಟ್ ಇವತ್ತು ತಂದಿದ್ದೀನಿ. ಅದು ನಾನು ಬೀಟ್ರೋಟ್ನ ಹಾಕಿಲ್ಲ, ಕಟ್ ಮಾಡುವಾಗ ಮರ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಬೀಟ್ರೋಟ್ನ ತಂದಿಟ್ಟಿದ್ದೀನಿ, ಆಗುತ್ತೆ ನಾಳೆಗೆ. ಇದರಲ್ಲಿ ಫ್ರೆಂಡ್ಸ್ ನಾನು ಲೆಮನ್ ಮತ್ತು ನೆಲ್ಲಿಕಾಯಿ ಎರಡೇ ಹಾಕಿ ಫ್ರೆಂಡ್ಸ್ ನೋಡಿ ಜ್ಯೂಸ್ ಮಾಡಿ ಕಪ್ಪಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಎಷ್ಟೊಂದು ಸಲ ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ರೊಟ್ಟಿನ ಪ್ಲೇನ್ ರೊಟ್ಟಿ ಫ್ರೆಂಡ್ಸ್. ಇದನ್ನು ಏನಿಲ್ಲ, ನೀವು ಅನ್ನನ ಬೇಯಿಸಿ ಆದರೂ ಕಲಿಸ್ಕೊಂಡು ಮಾಡ್ಬೋದು. ಅಕಸ್ಮಾತ್ ನಿಮಗೆ ಗಂಜಿ ಥರ ಮಾಡ್ಕೊಂಡು ಅದಕ್ಕೂ ಕಲಿಸ್ಕೊಬೋದು. ನಾನೇನು ಹಾಕಿಲ್ಲ, ಅನ್ನ ಇತ್ತು ಸ್ವಲ್ಪ ಬೇಯಿಸಿದ್ದೀನಿ, ಮಾಮೂಲಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಜಾಸ್ತಿ ಚಿತ್ರಾನ್ನ ಉಪ್ಪಿಟ್ಟು ನಾನು ಮಾಡಲ್ಲ, ನನಗೂ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಬನ್ನಿ ಫ್ರೆಂಡ್ಸ್, ಇದು ನಾನು ನಿಮಗೆ ತೋರಿಸಿ ಆಯಿತು. ಮತ್ತೆ ಏನೇನು ಮಾಡಿದ್ದೀನಿ ಇವತ್ತು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಬೆಳಗ್ಗೆನೇ ಎದ್ದು ನಿಮಗೆ ಗೊತ್ತು ಏನೆಲ್ಲ ಕೆಲಸ ಮಾಡ್ತೀವಿ ನಾವು ಅಂತ. ಅದಾದಮೇಲೆ ಫ್ರೆಂಡ್ಸ್ ಬನ್ನಿ, ನಾನು ಘಮ ಘಮ ಅಂತಿದೆ ಫ್ರೆಂಡ್ಸ್ ಸಾಂಬಾರು. ಫ್ರೆಂಡ್ಸ್, ಈ ಪಾತ್ರೆನ ನಾನು ಡಿ ಮಾರ್ಟಲ್ಲಿ ತಂದಿದ್ದೆ, ಅಲ್ಲೇ 2 ಇಯರ್ಸ್ ಆಗೋಯ್ತು, ಆದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ಸಾಂಬಾರು ಮಾಡಿದ್ದೀನಿ. ಆದರೆ ಫ್ರೆಂಡ್ಸ್, ಯಾವಾಗಲೂ ನನ್ನ ಮಗಳು ಮೊಳಕೆ ಕಟ್ತಾ ಇದ್ಲು. ಏನೋ ಹೆಸರು ಕಾಳು ಸ್ವಲ್ಪ ಇತ್ತು, ಮೊಳಕೆ ಕಟ್ಟಿದ್ದು. ಅವಳು ಏನಾದರೂ ಪಲ್ಯಗಳನ್ನೇ ಮಾಡ್ತಾಳೆ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಅದನ್ನು ನೋಡಿ ಸ್ವಲ್ಪ ಇತ್ತು, ಅದನ್ನು ಹಾಕಲಿಲ್ಲ, ಅದು ಹಂಗೆ ಇರಲಿ ಅಂದ್ಬಿಟ್ಟು. ಇನ್ನು ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಸಾಂಬಾರು ಯಾವುದು ಅಂತ ಅಂದರೆ ಅದ್ರ ಬಗ್ಗೆ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ನಿಮಗೆ ಅರ್ಜೆಂಟ್ಗೆ ಬೇಕು ಅಂದರೆ ರುಬ್ಬೋ ಹಾಗಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ನೋಡಿ, ನಾನು ಇವತ್ತು ಮಾಡಿರೋ ಸಾಂಬಾರು ಬಗ್ಗೆ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ನಾವು ಕೆಲ್ಸಕ್ಕೆ ಹೋಗೋರಂಗೆ ಫ್ರೆಂಡ್ಸ್ ಎಲ್ಲ ರುಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್. ನೀವು ರುಬ್ಬೋದು ಕಷ್ಟ ಅಂದರೆ ಪಲ್ಯಕ್ಕೆ ಮತ್ತು ಸಾಂಬಾರ್ಗೆ ಹಾಕಬೇಕು ಅಂದರೆ ಕಡಲೆ ಬೀಜ, ಶೇಂಗಾ ಅಂತೀರಿ ಒಬ್ಬೊಬ್ಬರು, ಕಡಲೆ ಬೀಜ ಹುರಿದ್ಬಿಡಿ, ಎಳ್ಳು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಕಡಲೆ ಬೀಜ, ಎಳ್ಳು ಮತ್ತು ಕಡಲೆ ಇಷ್ಟನ್ನು ಫ್ರೆಂಡ್ಸ್ ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಳಿ. ನೀವು ಸಾಂಬಾರ್ಗಾಗಿರ್ಬೋದು, ಪಲ್ಯಕ್ಕಾಗಿರ್ಬೋದು, ಎಲ್ಲದಕ್ಕೂ ಆರಾಮಾಗಿ ನೀವು ಫ್ರೆಂಡ್ಸ್ ಸ್ವಲ್ಪ ಉದುರಿಸಿದ್ರೆ ಆಯಿತು. ಇಲ್ಲಿ ನಾನೇನೇನು ಹಾಕಿದ್ದೀನಿ ಫ್ರೆಂಡ್ಸ್, ನೀವು ಯಾವುದೇ ತರಕಾರಿ ಯಾವುದೇ ಸಾಂಬಾರು ಮಾಡಿದ್ರೂ ಆರಾಮಾಗಿ ಈ ರೀತಿ ಮಾಡಿ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನಾನು ಫ್ರೆಂಡ್ಸ್ ಮೊಳಕೆ ಹುಳ್ಳಿಕಾಳು, ಆಲೂಗೆಡ್ಡೆ, ಬದನೆಕಾಯಿ, ಮೂಲಂಗಿ ಇಷ್ಟನ್ನು ಕಟ್ ಮಾಡಿ, 1 ಈರುಳ್ಳಿ, 2 ಟೊಮೊಟೊ, 1 ಬೆಳ್ಳುಳ್ಳಿನ ಉಂಡೆ ಹಾಕಿ, ಮತ್ತು ಅದಕ್ಕೆ ನೀವು ಯಾವ ಸಾಂಬಾರು ಪುಡಿ ಹಾಕ್ತೀರಾ ಸಾಂಬಾರು ಪುಡಿನೂ ಅದರೊಳಗಡೆ ಹಾಕಿ, ಸಾಲ್ಟ್ ಹಾಕಿ, ಮತ್ತು ತೆಂಗಿನಕಾಯಿ ಸಣ್ಣಗೆ ತುರಿದು ಹಾಕ್ಬಿಡಿ. ಅಷ್ಟೂ ಫ್ರೆಂಡ್ಸ್ 6-7 ವಿಷಲ್ ಕೂಗಿಸ್ಕೊಳ್ಳಿ, ಎಲ್ಲ ಮ್ಯಾಶ್ ಆಗೋ ಥರ. ಆಮೇಲೆ ಫ್ರೆಂಡ್ಸ್ ಅದೇನು ಎಲ್ಲ ಬೆಂದೋಗಲ್ಲ ನೋಡಿ, ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಮುಂದೆನೇ. ಅದು ಮೊಳಕೆ ಹುಳ್ಳಿಕಾಳು, ಮೂಲಂಗಿ, ಆಲೂಗಡ್ಡೆ ಎಲ್ಲ ಕಾಣಿಸ್ತೆ, ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂತ ಅಂದರೆ. ಆಮೇಲೆ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ಕುಕ್ಕರ್ ವಿಷಲ್ ಇಳಿದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು
ಸ್ವಲ್ಪ ಹುಣಸೆಹಣ್ಣಿನ ರಸನ ನಾನೊಂದು ಅರ್ಧ ನಿಂಬೆಹಣ್ಣಷ್ಟು ನೆನೆಸಿ ಹುಣಸೆಹಣ್ಣಿನ ರಸನ ಇಟ್ಕೊಂಡು ಅದಕ್ಕೆ ಹಾಕಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಫ್ರೆಂಡ್ಸ್. ನಿಮ್ಮ ಮುಂದೆನೇ ಟೇಸ್ಟ್ ಮಾಡ್ತೀನಿ, ಒಂದೇ ಒಂದು ನಿಮಿಷ. ಫ್ರೆಂಡ್ಸ್, ಇದಕ್ಕೇನಾದರೂ ಮುದ್ದೆ ಅಂದಾದರೆ, ಯಾಕಂದರೆ ನಾನು ಇಷ್ಟೊತ್ತಿನಲ್ಲಿ ಮುದ್ದೆ ಮಾಡಲ್ಲ ಬಿಡಿ, ನಿಮಗೆ ಗೊತ್ತು ಫ್ರೆಂಡ್ಸ್. ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಸ್ಟ್ಯಾಂಡಲ್ಲಿ ಇಟ್ಟಿದೆ, ಕಾಣಿಸ್ತಾ ಇದೆಯಾ ಫ್ರೆಂಡ್? ಇದೇ ಕನ್ಸಲ್ಟೆನ್ಸಿಗೆ ಬರುತ್ತೆ ನೋಡಿ, ಸಾಕಲ್ಲ ಇಷ್ಟು ಬಂದರೆ. ಇನ್ನು ಇದಕ್ಕಿಂತ ಏನು ಗಟ್ಟಿ ಸಾಂಬಾರು ಮಾಡ್ಕೊಂಡ್ರೆ ಮಾಡ್ತೀವ ನೀವು ನಾವು. ನೋಡಿ ಫ್ರೆಂಡ್ಸ್, ಮೊಳಕೆ ಹುಳಿಕಾಳು, ಆಲೂಗೆಡ್ಡೆ, ಬದನೆಕಾಯಿ, ಮೂಲಂಗಿ ಫ್ರೆಂಡ್ಸ್. ಶರೀರಕ್ಕೆ ಮೂಲಂಗಿ ತುಂಬಾ ಒಳ್ಳೆಯದು, ಎಲ್ಲನೂ ಒಳ್ಳೆಯದೇ ಫ್ರೆಂಡ್ಸ್. ಆದರೆ ನಾನು ತಂದು 1 ತಿಂಗಳಾಗಿತ್ತು. ಸಾಂಬಾರು ತುಂಬ ಟೇಸ್ಟಾಗಿದೆ. ಬನ್ನಿ, ಇದರದ್ದೆಲ್ಲ ಮುಗೀತು, ನಿಮಗೆ ತೋರಿಸಾಯಿತು, ಅದನ್ನು ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಸಾಂಬಾರನ್ನ ರೆಡಿ ಮಾಡಿದ್ದೀನಿ. ಯಾಕೆ ಗೊತ್ತಾ, ನಾನು ಬರೋದು 11 ಗಂಟೆ ರಾತ್ರಿ ಆಗುತ್ತೆ. ನಾನು ಬರೋ ಅಷ್ಟರಲ್ಲಿ ನನ್ನ ಮಗಳು ರೈಸು ಏನಾದರೂ ಒಂದು ಮಾಡಿರುತ್ತೆ, ಮುದ್ದೆನಾಗಲಿ ರೈಸ್ ಆಗಲಿ, ನಾನು ಸಾಂಬಾರು ಮಾಡಿಟ್ಟೋದ್ರೆ. ಇನ್ನು ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ನಮ್ಮ ಮನೇಲಿ ಈಗ ಪಲ್ಯ ಆಯಿತು, ಕ್ಯಾಪ್ಸಿಕಮ್ ಹಾಕಿ ಪಲ್ಯ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ಇಲ್ಲಿ ಪ್ಲೇನ್ ರೊಟ್ಟಿ ರೆಡಿ ಮಾಡಿದ್ದೀನಿ. ಇಲ್ಲಿ ಇನ್ನು ಜ್ಯೂಸು ರೆಡಿ ಮಾಡಿಟ್ಟಿದ್ದೀನಿ. ಈ ಟೈಮ್ಗೆ ನಮ್ಮ ಮನೇಲಿ ಇಷ್ಟು ಕೆಲಸ ಆಗಲೇಬೇಕು ಫ್ರೆಂಡ್ಸ್. ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಇನ್ನೊಂದೇ ಒಂದು ಪ್ಲೇಟ್ ಇದೆ. ಅದಾದಮೇಲೆ ಫ್ರೆಂಡ್ಸ್, ನಾನು ಇದು ಖಾರದ ಪುಡಿ ಮಾಡಿಸಿದ್ದೆ, ನಿಮಗೆ ಗೊತ್ತು ನೋಡಿ. ಅದರದ್ದು ಅಕ್ಕಿನ ನಾವು ಉಳ್ಳಿಸ್ತೀವಿ, ಬೇರೆಯವ್ರು ಏನಂತಾರೋ ಅಂತ ಗೊತ್ತಿಲ್ಲ. ನಾವು ಅದಕ್ಕೆ ಅಕ್ಕಿನ ಅದರೊಳಗಡೆ ಹಾಕಿ ಸ್ವಲ್ಪ ಪುಡಿ ವೇಸ್ಟ್ ಆಗುತ್ತೆ ಬರಲಿ ಅಂತ. ಅದಕ್ಕೆ ಫ್ರೆಂಡ್ಸ್ ನೋಡಿ, ನಾನು ಏನು ಹಾಕಲ್ಲ ದೋಸೆಗೆ, ಮೆಂತ್ಯ ಉದ್ದಿನಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್. ನಾಳೆ ನಾಷ್ಟಕ್ಕೆ ಏನು ಮಾಡೋದು ಅಂದ್ಕೊಂಡು ಇದನ್ನು ಫ್ರೆಂಡ್ಸ್ ನಾನೀಗ 11 ಗಂಟೆಗೆ ರುಬ್ಬಿಡ್ತೀನಿ. ಇವಾಗ 10 ಗಂಟೆ ಟೈಮು. ನೀವು ಎಷ್ಟು ಬೇಗ ರುಬ್ತೀರೋ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ದೋಸೆ ಹಿಟ್ಟು ನೆನೆಯುತ್ತೆ, ದೋಸೆನೂ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಯಾವುದೇ ಅವಲಕ್ಕಿ, ಆಮೇಲೆ ಏನೇನೋ ಕಡಲೆಬೇಳೆ, ನಮ್ಮ ಅಮ್ಮವರೆಲ್ಲ ಕಡಲೆಬೇಳೆ ಹಾಕ್ತೀವಿ ಫ್ರೆಂಡ್ಸ್. ನಾನು ಒಂದು ಸ್ವಲ್ಪ ನೆನಪಾದಾಗ ಹಾಕ್ತೀನಿ ಅಷ್ಟೇ. ನೋಡಿ, ಯಾವುದೂ ಇಲ್ಲ, ಇಷ್ಟೇ. ಇನ್ನೇನು ಆವಾಗಲೇ ನೆನೆ ಹಾಕಿದ್ದೀನಿ 9 ಗಂಟೆಯಲ್ಲಿ. ಇನ್ನೊಂದು ಸ್ವಲ್ಪ ನೆಂದರೆ ಫ್ರೆಂಡ್ಸ್, ಅದನ್ನು ಮುಗಿದೋಯ್ತು ಅದ್ರ ಕೆಲಸನೇ. ಇನ್ನು ಫ್ರೆಂಡ್ಸ್, ಇಲ್ಲಿ ಕುಕ್ಕರಲ್ಲಿ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸ್ಟೀಲ್ ಅದು ಮೇಲೆ ಸ್ವಲ್ಪ ವಿಷಲ್ ಇದಾಗಿದೆ. ರೈಸು ಮಧ್ಯಾಹ್ನಕ್ಕಾಯ್ತು, ಇನ್ನೂ ವಿಷಲ್ ಇರೋದಿಲ್ಲ, ಅದಕ್ಕೋಸ್ಕರ. ಇನ್ನು ಫ್ರೆಂಡ್ಸ್, ಇನ್ನೊಂದು ರೊಟ್ಟಿನ ನಾನು ಇದ್ರ ಮೇಲೆ ಬಿಟ್ಟಿರ್ತೀನಿ. ಯಾಕಂದರೆ ಸ್ವಲ್ಪ ಗರಿಯಾಗಿ ಏನಾದರೂ ತಿನ್ನಂಗಿದೆ ನನ್ನ ಮಗಳಾಗಲಿ ಯಾರಾದರೂ ಅಂದ್ಬಿಟ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್. ಎಷ್ಟು ಮಳೆ ಬರ್ತಾಯಿತ್ತು ಅಷ್ಟೇ ಬಿಸಿಲು ಬರ್ತಾಯಿದೆ ನೋಡಿ. ಅಲ್ಲಿ ಎಷ್ಟೊಂದು ಮಳೆ ಬರ್ತಾಯಿದೆ. ಇನ್ನು ನೋಡಿ ಫ್ರೆಂಡ್ಸ್, ಸ್ಟವ್ ಅಷ್ಟು ಕ್ಲೀನ್ ಮಾಡಿದ್ದೀನಿ, ಮತ್ತೆ ಇನ್ನೇನು ಒರ್ಸೋಕ್ಕೆ ಹೋಗಲ್ಲ ನಾನು. ಹಂಗಾಗಿ ಫ್ರೆಂಡ್ಸ್ ನೋಡಿ, ಇಲ್ಲಿ ಇನ್ನು ಪಾತ್ರೆ ಎಲ್ಲ ಆಗೋಯ್ತು. ಇನ್ನು ಫ್ರೆಂಡ್ಸ್, ಶೆಲ್ಫ್ ಎಲ್ಲ ತೋರಿಸ್ಬಿಡ್ತೀನಿ ನಿಮಗೆ. ನಾನು ಶೆಲ್ಫ್ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇನ್ನು ಫ್ರೆಂಡ್ಸ್, ಆಯಿಲ್ ಇವತ್ತೇ ಓಪನ್ ಮಾಡಿಬಿಟ್ನಲ್ಲ, ಅದರಲ್ಲಿ ಸ್ವಲ್ಪ ಇರುತ್ತಲ್ಲ, ಅದು ನಮಗೆ ಅರ್ಜೆಂಟಿಗೆ ಬೇಗ ಬರಲ್ವಲ್ಲ ಅಂದ್ಬಿಟ್ಟು ನಾನು ಫ್ರೆಂಡ್ಸ್, ಅದು ಹಾಗೇ ಇದೆ. ಇನ್ನೇನಿಲ್ಲ ಫ್ರೆಂಡ್ಸ್, ಇವಾಗ ನಾಷ್ಟ ತಿಂದು ಬಟ್ಟೆ ಐರನ್ ಮಾಡಬೇಕು. ಈ ಪಾತ್ರೆ ಬ್ಲಾಕು ನಮ್ಮ ಮನೇಲಿ ಒಂದೇ ಒಂದಿರೋದು ಫ್ರೆಂಡ್ಸ್. ನಾನು ಇದರಲ್ಲಿ ತಂದಿದ್ದು ಟೀ ಮಾಡಿ ಸಾಂಬಾರು ಇವತ್ತಿಗೆ, ನಾಳೆ 2 ಡೇಸ್ಗೆ ಒಂದೇ ಸಲ ಫ್ರೆಂಡ್ಸ್ ನಾನು ಸಾಂಬಾರು ಮಾಡೋದು. ನಾನೇನು ಆ ಥರ ಡೈಲಿ ಸಾಂಬಾರು ಮಾಡ್ತೀನಿ ಅಂತ ಹೇಳ್ಕೊಳ್ಳಲ್ಲ. ಎದ್ದ ತಕ್ಷಣವೇ ಪಾತ್ರೆ ಇತ್ತು ತೊಳೆದೆ. ಇನ್ನು ಕಿಚನ್ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ಇಷ್ಟೇ ನಮ್ಮ ಮನೆಯದು ಶೆಲ್ಫ್ ಇರೋದು ನೋಡಿ. ಸ್ಟವ್ ಈ ಕಡೆ ಇದೆ. ಹಂಗಾಗಿ ಫ್ರೆಂಡ್ಸ್ ಎಲ್ಲ ಆಯಿತು. ಈಗ ಬಟ್ಟೆ ಐರನ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಜಾಡಿಲಿ ಉಪ್ಪಿನಕಾಯಿ ಇದೆ, ಒಂದು ಜಾಡಿಲಿ ತುಪ್ಪ ಇದೆ. ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ತುಪ್ಪ ಏನು ಡೈಲಿ ತಿನ್ನಲ್ಲ ನಾವು ನೋಡಿ ಫ್ರೆಂಡ್ಸ್. ಇದು ಖಾಲಿ ಆಯ್ತಾ ಇರುತ್ತೆ, ಯಾವುದಕ್ಕೆ ಬೇಕಾದಕ್ಕೆ ಹಾಕೊಂಡು ತಿಂತಾಯಿರ್ತೀವಿ. ಯಾಕೋ ಅದ್ರ ಮುಚ್ಚಳನ ಒಳಗಡೆ ಸ್ಪೂನ್ನ ಒಳಗೆ ಸೇರೋ ಥರ ಹಾಕಿಲ್ಲ, ತಡೀರಿ ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ತುಪ್ಪ ಅದು ಐತೆ. ಇನ್ನೂ ಒಂದು ಡಬ್ಬಿ ಕಾಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಒಂದೇ ಸಲ ಊರಿಗೆ ಹೋದರೆ ಬೆಣ್ಣೆ ತಗೊಂಡು ಬರ್ತೀವಿ. 1,000 1,500 ರೂಪಾಯಿಂದ ಬೆಣ್ಣೆ ತಂದು ನಾವು ಕಾಯಿಸ್ಕೊಳ್ಳೋದು ಫ್ರೆಂಡ್ಸ್. ಇಲ್ಲಿ ನಾನು ತಗೊಳ್ಳಲ್ಲ, ಊರಿಗೆ ಯಾವಾಗಾದರೂ ಹೋದಾಗ ತರ್ತೀನಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಆಯಿತು ಫ್ರೆಂಡ್ಸ್. ಮಧ್ಯಾಹ್ನದ್ದು ಅಡುಗೆನೂ ಆಯಿತು, ನಮ್ಮದು ರೈಸು ಆಯಿತು, ಎಲ್ಲ ಆಯಿತು. ಇನ್ನು ಬಿಸಿಲು ಜಾಸ್ತಿ ಬಂತು, ಮಜ್ಜಿಗೆ ಮೆಣಸಿಕಾಯಿ ಮೇಲೆ ಒಣಗಾಕಿದ್ದೀನಿ ಫ್ರೆಂಡ್ಸ್. ಈಗ ಅದನ್ನು ನಾನು ನಿಮಗೆ ತೋರ್ಸೋಕ್ಕೆ ಮೇಲೆ ಹೋಗಲ್ಲ. ನಾನು ಬಟ್ಟೆ ಐರನ್ ಮಾಡ್ಕೋಬೇಕು. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಈ ನಡುವೆ 11 ಗಂಟೆಗೆಲ್ಲ ಕರೆಂಟ್ ಹೋಗ್ತಾಯಿದೆ. ನೋಡೋದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಅಡುಗೆ ಮಾಡೋದನ್ನ ನೀವು ಕಲ್ತ್ಕೊಳ್ಳಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಫ್ರೆಂಡ್ಸ್. ಇದುವರೆಗೂ ನೀವು ತಾಳ್ಮೆಯಿಂದ ನನ್ನ ವಿಡಿಯೋನ ನೋಡೋಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಫ್ರೆಂಡ್ಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಓಕೆ ಫ್ರೆಂಡ್ಸ್, ಬಾಯ್.